ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಬಜರಂಗ ಎನ್ಡಿಎ ಪಾದಯಾತ್ರೆಗೆ ಭ್ರಷ್ಟರನ್ನು ಓಡಿಸುವ ಸಂಚಯಾತ್ರೆಗೆ ಏನಿದು ಮೂಡ ಯಾಮಿದು ನೋಡ ವಾಲ್ಮೀಕಿ ನಿಗಮ ಒಂದ ನಾಮ ಗ್ಯಾರಂಟಿ ಸ್ಕೀಮು ಅಯ್ಯೋ ಬರಿ ನೇಮು ಸಿಎಂ ನೇಮು ಕನ್ಫರ್ಮ್ ಮಾಮು ಕಪ್ಪು ಚುಕ್ಕೆ ಇಲ್ಲ ಅಂತ ಬೀಗುತ್ತಿದ್ದರು ಮೈ ತುಂಬ ಮಸಿಯನ್ನು ಸುಟ್ಟುಕೊಂಡರು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರು ಹಾಗೂ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಷ್ಟ್ರದ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅಣ್ಣನವರು ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಯಾತ್ರೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ದುರಾಡಳಿತ ವಿರುದ್ಧ ಜನ ದಂಗೆ ಎದ್ದಿದಾರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, SC ST ಗಳ ಹಣವನ್ನ ದುರುಪಯೋಗ ಮಾಡೋದಾಗಿರ್ಬೋದು, ಈ ಎಲ್ಲ ಹಗರಣಗಳ ಒಂದು ವಿಷಯನ್ನ ಇಟ್ಕೊಂಡು ಬಿಜೆಪಿ ಮತ್ತು JDS ನೇತೃತ್ವದಲ್ಲಿ ಇವತ್ತು ಮೈಸೂರು ಚಲೋ ಒಂದು ಪಾದಯಾತ್ರೆನ ನಾವು ಹಮ್ಮಿಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಮೈಸೂರಿಗೆ ನಾವು JDS ಪಕ್ಷ ಮತ್ತು ಬಿಜೆಪಿ ಪಕ್ಷದ ಜೊತೆಗೂಡಿ ಇವತ್ತು ಮೈಸೂರಿಗೆ ನಾವು ಪಾದಯಾತ್ರೆನ ಹೋಗ್ತಾ ಇದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಂತ ಈ ಸಂದರ್ಭದಲ್ಲಿ JDS ಪಕ್ಷದಿಂದ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಇವತ್ತು 187 ಕೋಟಿ ರೂಪಾಯಿ ಹಗರಣ ಮಾಡಿ ಯಾವುದೇ ರೀತಿಯ ಹಗರಣ ಆಗಿಲ್ಲ ಅಂತ ಕುಂತ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತು ಸದನದಲ್ಲೇ 84 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ತಾವೇ ಒಪ್ಪಿಕೊಂಡಿದ್ದಾರೆ. ಆ ಒಂದು ಇಲಾಖೆಯ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಭ್ರಷ್ಟ ಕಾಂಗ್ರೆಸ್ ಪಕ್ಷ ತೊಲಗಲಿ ಅಂತ ಇಡೀ ರಾಜ್ಯದ ಜನತೆ ಆಶೆ ಪಡ್ತಾ ಇದೆ. ಆ ನಿಟ್ಟಿನಲ್ಲಿ JDS ಪಕ್ಷ ನಾವು ಇವತ್ತು ಹೋರಾಟನ ಮಾಡ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಯಾತ್ರೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಮೈಸೂರು ಚಲೋ ಯಾತ್ರೆಯಲ್ಲಿ ಇವತ್ತು ಮೈಸೂರಿಗೆ ಹೋಗೋಕ್ಕೆ ಮುಂಚೆನೆ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಂತ ನಾವು ಒತ್ತಾಯವನ್ನ ಮಾಡಕ್ ಬಯಸ್ತಾ ಇದ್ದೀವಿ.